ನಮಸ್ತೆ, ನಿಮ್ಮ ಹೆಸರು? ರವಿ ಅಂತ ಮೇಡಮ್. ಸರ್, ಇವಾಗ ಸರ್ಕಾರ ಫುಟ್ಪಾತ್ ತೆರವುಗೊಳಿಸಬೇಕು, ಅಲ್ಲೇನು ಅಂಗಡಿ ಇಟ್ಕೊಳ್ಳಂಗಿಲ್ಲ ಅಂತೇಳಿ ಆದೇಶ ಹೊರಡಿಸಿದೆ. ಹೌದು ಮೇಡಮ್. ನೀವು ಎಷ್ಟು ವರ್ಷದಿಂದ ಇಟ್ಕೊಂಡಿದ್ದೀರಾ? ನಿಮ್ವರೆಗೂ ಈ ವಿಚಾರ ತಲುಪಿದ್ಯಾ, ಹೇಗೆ ಸರ್? ಮೇಡಮ್ ಬಂದಿದ ತಕ್ಷಣ ಏಕಾಏಕಿ ಎತ್ತವ್ರೆ, ನಮ್ಗೆ ಯಾರು ಏನು ಹೇಳಿಲ್ಲ. ನಾಳೆ ಹೊಡಿತೀನಿ ಅಂದ್ರೆ ಇವತ್ತು ಬಂದು ಹೇಳವ್ರೆ ಸ್ವಲ್ಪ ಎಲ್ಲ ಹಿಂದೆ ಇಟ್ಕೊಳ್ಳಿ ಅಂತ. ನಮ್ ಲಿಟ್ಗರ್ಗೆಲ್ಲ ಏನು ಸಮಸ್ಯೆ ಕೊಟ್ಟಿಲ್ಲ, ಬೇರೆಯವ್ರಿಗೆಲ್ಲ ಸಮಸ್ಯೆ ಆಗೈತೆ ಮೇಡಮ್. ಆದ್ರೆ ಒಂದ್ ಪ್ರಶ್ನೆ ನನ್ನಲ್ಲಿ ಏನಂದ್ರೆ, ಎಲ್ಲಾರ್ಗೂ ತೆರವುಗೊಳಿಸ್ತವ್ರಲ್ಲ, ಎಲ್ಲಾರ್ಗೂ ಜಾಗ ನಿಗದಿಪಡಿಸ್ಬಿಟ್ಟು ತೆರವುಗೊಳಿಸ್ಬೇಕು ಮೇಡಮ್. ಏಕಾಏಕಿ ಬಂದು ತೆರವುಗೊಳಿಸಿದ್ರೆ ಎಲ್ಲಾರ್ಗೂ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಎಲ್ಲಾರು ಇದನ್ನ ನಂಬ್ಕೊಂಡು ಜೀವನ ಮಾಡ್ತಾವ್ರೆ. ಫಸ್ಟ್ ಇವ್ರು ಬಂದು ತಳ್ಳಗಾಡಿ ಸರ್ಕಾರದಿಂದಾನೇ ಕೊಟ್ರು, ಮತ್ತೆ ಕಾರ್ಡ್ ಒಂದು ಕೊಟ್ರು ವ್ಯಾಪಾರ ಮಾಡಕ್ಕೆ, ಅದನ್ನು ಸರ್ಕಾರದಿಂದಾನೇ ಕೊಟ್ರು. ಆಮೇಲೆ ಲೋನ್ ಕೊಟ್ರು, ಬೀದಿ ವ್ಯಾಪಾರ ಅಂತ ಲೋನ್ ಕೊಟ್ಟವ್ರೆ, ಅದನ್ನು ಸರ್ಕಾರನೇ ಕೊಟ್ಟೈತೆ. ಮತ್ತೆ ಇವಾಗ ನಾವಿರೋ ಪೆಟ್ಟಿನೂ ಸರ್ಕಾರನೇ ಕೊಟ್ಟಿರೋದು. ಎಲ್ಲ ಇವ್ರು ಸರ್ಕಾರನೇ ಹಿಂಗ್ ಮಾಡ್ಬಿಟ್ಟು ಮತ್ತೆ ಇವ್ರು ಏಕಾಏಕಿ ಬಂದು ಹೊಡೆದ್ರೆ ಎಲ್ಲಾರ್ಗೂ ತೊಂದರೆ ಆಗುತ್ತೆ ಮೇಡಮ್. ಎಷ್ಟೋ ಜನ ಇದ್ರಲ್ಲಿ ಜೀವನ ಮಾಡ್ತಾವ್ರೆ, ಅದ್ರಲ್ಲಿ 3% ಹ್ಯಾಂಡಿಕಪ್ಗಳ ಜೀವನ ಅವ್ರೆ ಐತೆ ಮೇಡಮ್. ಸರ್, ಇವಾಗ ಎಷ್ಟು ವರ್ಷದಿಂದ ನೀವು ಇದರ ಶಾಪ್? ನಾನು ಬಂದು ಫಸ್ಟ್ ನಾನು ಬೇರೆ ಕೆಲಸ ಮಾಡ್ತಾ ಇದ್ದೆ ಮೇಡಮ್. ನನ್ಗೆ ಆರೋಗ್ಯ ಸಮಸ್ಯೆ ಆಗಿದ ತಕ್ಷಣ ಇಲ್ಲಿ ಬಂದು ನಾನು ಒಂದು 10 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್. ಇದೇ ಜಾಗದಲ್ಲಿ? ಹೌದು, ನನಗೆ 4 ಜನ ಹೆಣ್ಮಕ್ಳು ಅವ್ರೆ. ನಾನು ಇಲ್ಲಿ ಸಂಪಾದನೆ ಮಾಡಿ ನನ್ನ ಮಕ್ಳು ನಾನು ಕಾಪಾಡ್ತಾ ಇದ್ದೀನಿ, ಓದಿಸ್ತಾ ಇದ್ದೀನಿ. ನನ್ನ ಜೀವನನೇ ಇದು. ನನ್ಗೆ ಇಲ್ಲಿ ಬಿಟ್ರೆ ಮತ್ತೆ ನನ್ನ ಈಚೆ ಹೋದ್ರೆ ನಂಗೆ ತುಂಬಾ ಸಮಸ್ಯೆ ಆಗುತ್ತೆ. ನನ್ನಿಂದ ಬಂದು ಶಕ್ತಿ ಇಲ್ಲ. ಎಷ್ಟೋ ಜನ ಹ್ಯಾಂಡಿಕಪ್ಗಳೇ ಫುಟ್ಪಾತ್ ವ್ಯಾಪಾರ ಮಾಡ್ತಾ ಇರೋದು, ಯಾರಿಗೂ ಗೊತ್ತಾಗಲ್ಲ. ಮನೇಲಿ ಗಂಡದ ನೀರು ಸರಿ ಇರಲ್ಲ, ಅವ್ರ ಮನೇಲಿ ಮಕ್ಳು ಸರಿ ಇರಲ್ಲ, ಅಂತವ್ರು ಬಂದು ಯಾರಿಗೂ ನಾವು ಕೇವಲ ಆಗ್ಬಾರ್ದು ಅಂತ ಬಂದು ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ ಮೇಡಮ್. ಸರ್, 10 ವರ್ಷದಿಂದ ನಿಮಗೆ ಈ ರೀತಿ ಏನಾದ್ರು ಸಮಸ್ಯೆ ಮಾಡಿದ್ರಾ? ಒಂದ್ 2-3 ಸಲ ಆಗೈತೆ ಮೇಡಮ್. ಈ ಲೋಕಲ್ ಅವರು ಬಂದು ನಮ್ಗೆ ಹೊಡೆದು ಇದ್ ಮಾಡಿದ್ರು. ಇವಾಗ ದೊಡ್ಡ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಇಂದಾನೆ ಇದಾಗೈತೆ. ನಾನು ಏನಂತೀನಿ ಅಂದ್ರೆ, ಎಲ್ಲಾರ್ಗೂ ನೀವು ಹೊಡ್ಸ್ಬೇಕಾ ಜಾಗ ತಂದ್ರೆನಾ, ಎಲ್ಲಾರು ನಡಿಬೇಕು, ಒಳ್ಳೆ ಕಾನೂನು. ಆದ್ರೆ ನಮಗ್ ಜಾಗ ಕೊಡ್ಬೇಕಲ್ಲ, ಇನ್ನೂ ನಿಮ್ಗೆ ಒಳ್ಳೆಯವರು. ಬಡತನ ಫಸ್ಟ್ ಓಡಿಸಿ. ಎಷ್ಟೋ ದುಡ್ಡು ಸ್ಯಾಂಕ್ಷನ್ ಮಾಡ್ತೀರಾ ರೋಡ್ಗೆ, ಪಾರ್ಕಿಗೆ, ಅಲ್ಲಿಗೆ ಇಲ್ಲಿಗೆ ಅಂತ. ಆ ದುಡ್ಡನ್ನ ಬಡವ್ರು ಕೊಟ್ಟಿ ಮೇಲೆ ಎತ್ತಿಸ್ಬಿಟ್ರೆ ಬಡವ್ರು ಯಾಕೆ ನಾವು ರೋಡಿಗೆ ಬರ್ತೀವಿ ಸರ್? ನಾವ್ ಯಾರು ಬರಲ್ಲ. ಫಸ್ಟ್ ನಮ್ಮನ್ನ ನೀವು ಮೇಲೆತ್ಸಿ, ಬಡತನ ಓಡಿಸಿ. ಎಷ್ಟೋ ಕೋಟಿ, ಎಷ್ಟೋ ವರ್ಷದಿಂದ ನಾವು ಓಟ್ ಹಾಕ್ತಾ ಇದೀವಿ. ಮೇಲ್ ಬರೋದು ಅಂದ್ರೆ ಮೇಲಿಲ್ಲ, ನಾವ್ ಇನ್ನೂ ಕೆಳಗೆ ಹೋಯ್ತಾ ಇದೀವಿ. ಹೆಂಗೋ ಒಂದ್ ನಮ್ದಾಗ ಸಂಪಾದನೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೋ, ಅದನ್ನು ಎತ್ಬಿಟ್ಟು ಮತ್ತೆ ನಮ್ಮನ್ನ ರೋಡಿಗೆ ತಳ್ತಾ ಇದ್ದೀರಾ. ನಮ್ಗೆ ದಯವಿಟ್ಟು ನಮಗೆ ಜಾಗ ನಿಗದಿಪಡಿಸಿ. ಹತ್ರನೋ ದೂರನೋ ಎಲ್ಲ ಒಂದ್ ಕಡೆ ವ್ಯಾಪಾರ ಮಾಡ್ಕೊಂತೀವಿ, ಸ್ವತಂತ್ರವಾಗಿ ಬದುಕ್ಬೇಕಂತ ಆಸೆ ಪಡ್ತೀವಿ. ಕೆಲವು ಕಡೆ ಹೆಣ್ಮಕ್ಳು ಹೋದ್ರೆ ಅವ್ರಿಗೆ ಸಮಸ್ಯೆ, ಇಷ್ಟಪಡಲ್ಲ, ಸ್ವಂತವಾಗಿ ವ್ಯಾಪಾರ ಮಾಡ್ತಾರೆ. ಹಂಗಾಗಿ ಬೀದಿ ವ್ಯಾಪಾರ ಚೆನ್ನಾಗೈತೆ. ನಮ್ ಬೀದಿ ಮೇಲೆ ದಯವಿಟ್ಟು ನಮಗೆ ಸಹಕಾರ ನೀಡಿ ಸರ್. ನಿಮ್ಮನ್ನ ಬೇಡ್ಕೊಳ್ಳೋದು ಏನಂದ್ರೆ, ಬಡತನ ಓಡಿಸಿ ಸರ್. ಬಡತನ ಓಡಿಸ್ಬಿಟ್ರೆ ಯಾರು ಬಂದು ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಲ್ಲ ಸರ್. ಇವಾಗ ನಿಮ್ ಜೀವನಾಂಶಕ್ಕೆ ಆಗುವಷ್ಟು ವ್ಯಾಪಾರ ಆಗುತ್ತೆ ಒಂದಿನಕ್ಕೆ? ಆಗುತ್ತೆ ಮೇಡಮ್, ಆಗುತ್ತೆ. ಇವಾಗ ಇವ್ರು ಈ ತರ ಹೇಳ್ತಿದಾರಲ್ಲ, ಸೊ ಮುಂದೆ ಏನ್ ಮಾಡ್ಬೇಕಂತೆ? ನೀವು ಎಲ್ಲಿಗೆ ಹೋಗ್ಬೇಕಂತೆ? ಮೇಡಮ್, ನಮಗೆ ಒಂದಿಷ್ಟು ಜಾಗ ಅಂತ ಕೊಟ್ಬಿಡಿ, ನಾವೆಲ್ಲ ಬದುಕೋಬಿಡ್ತೀವಿ. ಅದ್ರಲ್ಲೂ ಒಂದ್ ಸ್ವಲ್ಪ ಜನ ಏನ್ ಮಾಡ್ತಾವ್ರೆ ಅಂದ್ರೆ ಬಾಡಿಗೆ ಬಿಡ್ತಾವ್ರೆ. ಬಾಡಿಗೆ ಬಿಟ್ಟಿರೋ ಕಾರಣ ಏನಂದ್ರೆ, ಅವ್ರ ತಂದೆ ತಾಯಿಗಳಲ್ಲಿ ವಯಸ್ಸಾಗಿರುತ್ತೆ, ಮಕ್ಳು ನೋಡ್ತಾ ಇರಲ್ಲ, ಅವ್ರ ಮನೇಲಿ ಯಾರು ಇರಲ್ಲ. ಹಂಗಾಗಿ ಅವ್ರ ಕಣ್ ಕಾಣಿಸಲ್ಲ, ಕೈ ಕಾಲ್ ಶಕ್ತಿ ಇರಲ್ಲ. ಅವ್ರೇನ್ ಮಾಡ್ತಾರೆ, ಬಾಡಿಗೆ ಬಿಡ್ತಾವ್ರೆ. ಹಂಗಾಗಿ ಅದ್ ತಪ್ಪಂತ ನೀವ್ ಹೇಳ್ಬೇಡಿ. ಅದ್ ತನಿಖೆ ಮಾಡ್ಬಿಟ್ಟು ನೀವ್ ಏನ್ ಬೇಕಾದ್ರೆ ಮಾಡಿಸ್ಕೋಬಹುದು. ಮತ್ತೆ ಸುಮ್ನೆ ಇರೋ ಅಂಗಡಿ ಹತ್ಸಿ ಪರವಾಗಿಲ್ಲ. ಮತ್ತೆ ಅದಕ್ಕಿಂತ ಮೊದ್ಲು ನಾನು ಇನ್ನೊಂದು ಹೇಳ್ಬಿಡ್ತೀನಿ, ಫುಟ್ಪಾತ್ ತೆರವುಗೊಳಿಸ್ಬೇಕಂದ್ರೆ ಟ್ರಾನ್ಸ್ಫಾರ್ಮರ್ ಎತ್ತಬೇಕು, ಲೈಟ್ ಕಂಬಗಳು ಎತ್ತಬೇಕು, ಬಸ್ ಸ್ಟಾಪ್ ರೋಡ್ ಮೇಲೆ ಐತೆ, ಆಲ್ ಡೈರಿ ರೋಡ್ ಮೇಲೆ ಐತೆ, ನೀರ್ ಕಾಯಿನು ರೋಡ್ ಮೇಲೆ ಐತೆ, ನಂದಿನಿ ಬೂತ್ಗಳು ರೋಡ್ ಮೇಲೆ ಐತೆ. ಇವೆಲ್ಲ ಯಾವಾಗ ತರಿಸ್ತೀರಾ? ಸೊ ಬಡವರಿಗೆ ಇದರಿಂದ ತುಂಬಾ ಕಷ್ಟ ಆಗುತ್ತೆ. ತುಂಬಾ ಕಷ್ಟ, ತುಂಬಾನೇ ಕಷ್ಟ ಆಯ್ತೈತೆ ಬಡವರಿಂದ. ಶಾಪ್ ಮಾಡ್ಕೊಂಡು ಇರ್ತಾರೆ, ಅವ್ರು ಶಾಪ್ ಮಾಡ್ಕೊಂಡೇ ಇದ್ದಾರೆ. ಹೌದು, ಇವಾಗ ಎಷ್ಟೋ ಕಡೆ ಫುಟ್ಪಾತ್ ತೆರವುಗೊಳಿಸಾಗುತ್ತೆ. ಜಯನಗರ, ಮಲ್ಲೇಶ್ವರಂ, ಆ ಕಡೆ ಒಂದಷ್ಟು ಕಡೆ ಮಾಡಿದ್ದಾರೆ. ಇನ್ನು ಈ ಕಡೆ ವಿಜಯನಗರ ಫುಡ್ ಸ್ಟ್ರೀಟ್ ಕೂಡ ಹೋಗ್ಬಿಟ್ಟಿದೆ. ಹೌದು. ಸೊ ಮುಂದೆ ಏನ್ ಮಾರ್ಗ ಇದೆ ನಿಮ್ಗೆ? ನೀವ್ ಏನ್ ಮಾಡ್ಬೇಕು ಅಂತ ಇದ್ರೆ ದಿಢೀರ್ ಅಂತ ಹಿಂಗಾದ್ರೆ? ತೀರಾ ಬಡವ್ರು ಬಂದು ಐ-5 ಹೋಟ್ಲಲ್ಲಿ ಹೋಗಿ ತಿನ್ನಕ್ಕಾಗಲ್ಲ. ಹೌದು. ಸ್ವಲ್ಪ ಅರ್ಧಕ್ಕರ್ಧ ಕಡಿಮೆ ಇರೋ ಜಾಗನೇ ಹುಡುಕ್ತಾ ಇರ್ತಾರೆ. ಅಂತವ್ರಿಗೆ ಎಲ್ಲಾರ್ಗೂ ಬೀದಿ ವ್ಯಾಪಾರದಲ್ಲಿ ಬೀದಿ ಮೇಲೆ ಇರೋ ಫ್ರೆಶ್ ಆಗಿರುತ್ತೆ ಊಟನು. ಏನು ಅಡಿಗೆ ಮಾಡಿದ್ರೇನು ಸ್ಟಾಕ್ ಇರಲ್ಲ, ಕಣ್ ಮುಂದೆನೆ ಒಳ್ಳೆ ಫ್ರೆಶ್ ಆಗಿ ಕಟ್ ಮಾಡಿ ಅಲ್ಲೇ ಊಟ ಮಾಡಿ ಅಡಿಗೆ ಮಾಡ್ತಾರೆ. ಕಡಿಮೆನೂ ತಗೊಂತಾರೆ, ನಮಗೆ ಎಲ್ಲ ಫ್ರೆಶ್ ಆಗಿರುತ್ತೆ. ನಾವು ಎಷ್ಟೋ ಜನ ಬಂದು ಕಷ್ಟ ಹೇಳ್ಕೊಳಕ್ ಆಗದೆ ಅಫಿಷಿಯಲ್ ಆಗಿರ್ತಾರೆ. ಆದ್ರೆ ಅವ್ರು ಎಲ್ಲ ಹೋಗ್ಬಿಟ್ಟು ಹೋಟ್ಲಲ್ಲಿ
100-200 ಕೊಟ್ಟು ತಿನ್ನಕ್ಕಾಗಲ್ಲ. ಇಲ್ಲಾದ್ರೆ 35-40 ರೂಪಾಯಿ ತಿಂದ್ಬಿಡ್ತೀವಿ. ಇಂದಿರಾ ಕ್ಯಾಂಟೀನ್ ಹೋಯ್ತೀವಿ, ಅಲ್ಲೋದ್ರೆ 10 ರೂಪಾಯಿ ತಿಂತೀವಿ. ಈ ತರ ಎಷ್ಟೋ ಬಡವರು ಗೊತ್ತಿಲ್ದೆ ನೋಡಕ್ ಒಳ್ಳೆ ಬಟ್ಟೆ ಹಾಕೊಂಡವ್ರೆ, ಒಳ್ಳೆ ತುಂಬಾ ಬಡತನ ಇರುತ್ತೆ. ಅಂತವ್ರಿಗೆಲ್ಲ ಬೀದಿ ವ್ಯಾಪಾರ, ಬೀದಿ ಮೇಲಿರೋ ಊಟ, ಅಡಿಗೆ ಇವೆಲ್ಲ ಫಲ ಕೊಡುತ್ತೆ ಸರ್. ಈಗ ಮಲ್ಲೇಶ್ವರಂ ಅಲ್ಲಿ ಏನು ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡಿದ್ರು ಅವರಿಗೆ ಮಾರ್ಕೆಟ್ ಅಂತ ಒಂದ್ ಮಾಡಿ ಅಲ್ಲಿ ರೆಡಿ ಆಗ್ತಾ ಇದೆ, ನೀವು ಇಲ್ಲಿ ಸ್ವಲ್ಪ ದಿನ ಅಷ್ಟೇ ಇರೋದು, ಆಮೇಲೆ ನಿಮಗೆ ಅಲ್ಲಿ ನಾವು ಸ್ಟಾಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೌದು. ಅದೇ ವಿಜಯನಗರದಲ್ಲಿ ಆತರ ಏನಾದ್ರು ನಿಮಗೆ ಹೇಳಿದಾರ ಅಥವಾ ಆತರ ಮಾಡ್ತಿದಾರ? ಒಂದ್ ಸ್ವಲ್ಪ ಜನಕ್ಕೆ ಕೊಟ್ಟವ್ರೆ, ಅಲ್ಲಿ ಕೆಳಗಡೆ ವ್ಯಾಪಾರ ಆಗಿಲ್ಲ ಅಂತ ಮತ್ತೆ ಅವ್ರ ಮೇಲ್ ಬಂದವ್ರೆ. ಅದು ಅವ್ರ ಪರ್ಸನಲ್. ಕೇಳಿದ್ರೆ ನಮಗೆ ಮುಂಚೆ ಇದ್ದಿದ್ ವ್ಯಾಪಾರ ಇವಾಗಿಲ್ಲ, ಟಾರ್ಗೆಟ್ ಇರುತ್ತೆ, ಸಾಲ ಮಾಡಿರ್ತೀವಿ ನಾವು ಇಷ್ಟಂತ ದಿನ ನಿತ್ಯ ಅಲ್ಲಿ ನಾವು ಸಾಲ ತೀರಿಸ್ಬೇಕು. ಹಂಗಾಗಿ ಕೆಳಗೋದ್ರೆ ನಮ್ಗೆ ವ್ಯಾಪಾರ ಆಯ್ತಾ ಇಲ್ಲ. ಮತ್ತೆ ತೀರಾ ವಯಸ್ಸಾಗಿರೋರು ಯಾರು ಕೆಳಗ್ ಬರ್ತಾ ಇಲ್ಲ. ಮತ್ತೆ ಹಣ್ಣು ತಿನ್ನೋರು ಬಂದು ಈ ಹಣ್ಣು ತಿನ್ಬೇಕಂತ ಮನೆಯಿಂದ ನೆನ್ಸ್ಕೊಂಡ್ ಬಂದು ಈಸ್ಕೊಳ್ಳಲ್ಲ, ರೋಡ್ಗೆ ಹೋಯ್ತಾ ಇರ್ತಾರೆ, ಹಣ್ಣು ನೋಡ್ತಾರೆ, ಆಸೆ ಪಡ್ತಾರೆ, ತಗೋಬಿಡ್ತಾರೆ. ಇದೇ ಬೀದಿ ವ್ಯಾಪಾರ. ಯಾರೇ ಬಂದು ಇವಾಗ ಮಾವಿನ ಬೇಕಾ, ಮಾವಿನನ್ನೇ ಬೇಕಂತ ಹುಡ್ಕೊಂಡು ಹೋಗಲ್ಲ, ಹೋಯ್ತಾ ಇರ್ತಾರೆ, ಮಾವಿನ ಮೇಲೆ ಆಸೆ ಬಂದು ಹಂಗೆ ತಗೊಂಡೋಯ್ತಾರೆ. ಇದೇ ಬೀದಿ ವ್ಯಾಪಾರ. ಕಣ್ಣಲ್ಲಿ ನೋಡಿದ ತಕ್ಷಣ ತಗೊಂತಾರೆ ಬೀದಿ ವ್ಯಾಪಾರ. ಅದು ರೋಡ್ ಮೇಲೆ ಇದ್ರೆ ಮಾತ್ರ ನೋಡಕ್ ಚಂದ ಅಂತ ತಗೋಬಿಡ್ತಾರೆ. ಸರ್, ಇವಾಗ SIR ಅನ್ನುವಂತ ಒಂದು ಪ್ರಕ್ರಿಯೆ ಕೂಡ ಆರಂಭವಾಗಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಮೇಡಮ್ ಅದು SRI ಮಾಡ್ಬೇಕು ಮೇಡಮ್. ನಮ್ ಲೋಕಲ್ ಜನಕ್ಕೆ ಏನಾಯ್ತೋ ಅದನ್ನ ತನಿಖೆ ಪಡಿಸ್ಬಿಟ್ಟು ನಮ್ ಲೋಕಲ್, ಮತ್ತೆ ಇನ್ನೊಂದು ಹೇಳ್ತೀನಿ, ಲೋಕಲ್ ಜನಕ್ಕೆ ಏನಾಯ್ತೋ ನೀವು ತನಿಖೆ ಮಾಡ್ಬಿಟ್ಟು ಲೋಕಲ್ ಜನಕ್ಕೆ ನಾವು ಒಂದ್ ಕಡೆ ಜಾಗ ನಿಗದಿಪಡಿಸಿ, ಎಲ್ಲೆಲ್ಲಿರೋರ್ಗೆಲ್ಲ ಇಟ್ಕೊಳ್ಸ್ಬೇಡಿ. ಮತ್ತೆ ಅದು ಏನಾಯ್ತೋ ಅದನ್ನ ಮಾಡ್ಲೇಬೇಕು. ಅದು ಯಾಕಂದ್ರೆ ಎಲ್ಲೆಲ್ಲಿರೋರೆಲ್ಲ ಬಂದು ಇಲ್ಲಿ ಬದುಕೊಂಡು ನಮಗ್ ಬೆಳೆಯಕ್ ಬಿಡ್ತಾ ಇಲ್ಲ. ನಾವು ಲೋಕಲ್ ಜನಗಳು, ನಾವು ಕೆಲವ್ರು ಓದಿದ್ದೀವಿ, ಕೆಲವು ಓದ್ದೇ ಇರೋರೆಲ್ಲ ಬೀದಿ ಮೇಲೆ ಇರೋದು. ಅದೇನೈ ಮಾಡಿಸ್ಬೇಕು, ಅದು ಒಳ್ಳೆ ಕೆಲಸ. ಅದು ಸರ್ಕಾರ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಐತೆ. ಫುಟ್ಪಾತ್ ತೆರವುಗೊಳಿಸೋದು ಇನ್ನೂ ಒಳ್ಳೆ ಕೆಲಸ, ನಾನು ಇಲ್ಲ ಅಂತಿಲ್ಲ. ಆದ್ರೆ ಜಾಗ ನಿಗದಿಪಡಿಸಿ, ನಮ್ ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡಿಬೇಡ್ರಿ. ನಮಗೆ ತುಂಬಾ ಹಸು ಆಗೋಯ್ತೆ, ಒಬ್ರೊಬ್ರು ಕೈ ಕಾಲು ನಡಿತೈತೆ. ನೀವ್ ಅಂಗಡಿ ಹೊಡಿತಾ ಇದ್ರೆ ಕಣ್ಣಲ್ಲಿ ನೀರ್ ಹಾಕೊಂಡು ಮನೆ ಹೆಂಗಪ್ಪ ಅಂತ ನೆಸ್ಕೊಂಡು ಕುರ್ತಾ ಇದೀವಿ ಸರ್. ನಮ್ ಜಾಗ ನಿಗದಿಪಡಿಸಿ ಸರ್, ನಿಮ್ಮನ್ನ ಬೇಡ್ಕಂತೀವಿ. ಜಾಗ ನಿಗದಿ ಮಾಡಿಸ್ಬಿಟ್ಟು ತೆರವುಗೊಳಿಸಿ ಸರ್. ಹೈಟೆಕ್ ಸಿಟಿ ಮಾಡಿ ಸರ್, ಬೇಡ ಅಂದಿಲ್ಲ. ಅದಕ್ಕಿಂತ ಮುಂಚೆ ಬಡತನ ಓಡಿಸಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.